ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅಶ್ವತ್ಥ ಅಸ್ತ್ರ ಸಿಕ್ಕಿದೆ. ಅಶ್ವತ್ಥ ನಾರಾಯಣ್ ಹೇಳಿಕೆಯನ್ನ ಜೀವಂತವಾಗಿರಿಸೋದಕ್ಕೆ ಚುನಾವಣೆ ತನಕ ಕಾಂಗ್ರೆಸ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಿದ್ದು ಹೊಡೆದಾಕಿ ಅನ್ನೋ ವಿಚಾರ ಅನ್ನೋ ಸ್ಟೇಟ್ಮೆಂಟ್ ಅನ್ನ ರಿಪೀಟೆಡ್ಲಿ ಪ್ರಸ್ತಾಪ ಮಾಡ್ತಲೇ ಇದ್ದಾರೆ ಕಾಂಗ್ರೆಸ್ ಅವರು. ಇದು ಕೇವಲ ರಾಜ್ಯ ರಾಜಕಾರಣಕ್ಕೆ ಮಾತ್ರ ಸೀಮಿತ ಅಲ್ಲದೆ ದೆಹಲಿ ಮಟ್ಟಕ್ಕೂ ಕೊಂಡೊಯ್ಯೋದಕ್ಕೆ ಕಾಂಗ್ರೆಸ್ ನಾಯಕರು ಅಸ್ತ್ರವಾಗಿ ಪ್ರಯೋಗ ಮಾಡ್ತಿರೋದು. ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇಲ್ಲಿ ಅಶ್ವತ್ಥ ನಾರಾಯಣ್, ಆದ್ರೆ ಇದಕ್ಕೆ ಉತ್ತರವನ್ನ ವರಿಷ್ಠರು ಕೊಡಬೇಕು ಅನ್ನೋ ರೀತಿಯಲ್ಲಿ ಅಸ್ತ್ರವಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ. ಟಿಪ್ಪು ಮಾದರಿಯಲ್ಲೇ ಹೊಡೆದಾಕಿ ಅಂತ ರೀಸೆಂಟ್ ಆಗಿ ಅಶ್ವತ್ಥ ನಾರಾಯಣ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ಸಾರಿ ಕೇಳಲಿಲ್ಲ ಅವರು. ಮನಸ್ಸಿಗೆ ಬೇಜಾರಾಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಕೇಳ್ಕೊಂಡಿದ್ರು. ಇದನ್ನೇ ಅಸ್ತ್ರವಾಗಿ ಯಾವ ತರ ಬಳಕೆ ಮಾಡ್ಕೊಳ್ತಿದ್ದಾರೆ ಕಾಂಗ್ರೆಸ್ ಅವರು ಅಂದ್ರೆ ನೋಡಿ, ಹೊಡೆದಾಕಿ ಅಂತ ಹೇಳಿದ್ದಾರೆ. ಅನುಕಂಪ ಗಿಟ್ಟಿಸ್ಕೊಂಡು ಪ್ರಚಾರಕ್ಕೆ ಈಗ ಕಾಂಗ್ರೆಸ್ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನ ದಾಳಕ್ಕೆ ಈಗ ಬಿಜೆಪಿ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದೆ. ಈಗ ಬಿಜೆಪಿ ಹೊಡಿಬಡಿ ರಾಜಕೀಯ ಅಂತ ಹೇಳಿ ಕಾಂಗ್ರೆಸ್ ಬಿಂಬಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಸದನದಲ್ಲೂ ಕೂಡ ಪ್ರಸ್ತಾಪ ಆಯಿತು. ಸದನದ ಹೊರಗೂ ಕೂಡ ಕಾಂಗ್ರೆಸ್ ನಾಯಕರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದನ್ನ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಅಶ್ವತ್ಥ ನಾರಾಯಣ್ ನೋಡಿ ಹೆಂಗ್ ಮಾತಾಡ್ತಾ ಇದ್ದಾರೆ, ಇದು ಅವ್ರ ಸಂಸ್ಕೃತಿಯನ್ನ ತೋರಿಸುತ್ತೆ, ಅವ್ರ ಹೃದಯದ ಮಾತಿದು, ಇಂಥದ್ದೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಸಿಂಪತಿಯನ್ನ ಕ್ರಿಯೇಟ್ ಮಾಡಿಕೊಂಡು ಇದೇ ಸಿಂಪತಿ ಮೇಲೆ ಓಟನ್ನ ಗಿಟ್ಟಿಸ್ಕೊಳ್ಳೋ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದ್ರೆ, ಇನ್ನೊಂದ್ ಕಡೆ ಈ ಸ್ಟೇಟ್ಮೆಂಟ್ ಇಂದ ಬಿಜೆಪಿಗೆ ಸಹಜವಾಗಿ ಕಸಿವಿಸಿಯಾಗಿದೆ. ಕಾಂಗ್ರೆಸ್ ದಾಳ ಇದೆಯಲ್ಲ, ಎಸ್ಪೆಷಲಿ ಆ ದಾಳಕ್ಕೆ ಈಗ ಬಿಜೆಪಿ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದೆ. ಇದೇ ವಿಷಯವನ್ನ ಪ್ರಸ್ತಾಪಿಸಿ ರಾಜ್ಯಾದ್ಯಂತ ಕ್ಯಾಂಪೇನ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಚುನಾವಣೆ ಸಂದರ್ಭದಲ್ಲಿ ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಯೋಚನೆ ಮಾಡಿ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಆದ್ರೆ ಹತ್ತತ್ರ ಬರ್ತಾ ಇದ್ದಂತೆ ಚುನಾವಣೆ ನಾವು ಗಮನಿಸಿದ್ದೀವಿ, ಪ್ರತಿ ಬಾರಿನೂ ಇಂಥದ್ದೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ವಿಪಕ್ಷಗಳಿಗೆ ಆಹಾರ ಆಗ್ಬಿಡುತ್ತೆ. ಸೊ ಈಗ ಕಾಂಗ್ರೆಸ್ ಅಶ್ವತ್ಥ ನಾರಾಯಣ್ ಸ್ಟೇಟ್ಮೆಂಟ್ ಅನ್ನ ಕೇವಲ ರಾಜ್ಯ ಮಾತ್ರ ಅಲ್ಲದೆ ದೆಹಲಿ ನಾಯಕರ ಮಟ್ಟಕ್ಕೆ ಯಾವ ತರ ಕೊಂಡೊಯ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದೆ. ಶರ್ಮಿತಾ ಶೆಟ್ಟಿ ಮಂಡ್ಯದ ಸಾತನೂರಿನಲ್ಲಿ ಐಟಿ ಮತ್ತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಅವರು ಟಿಪ್ಪುವನ್ನು ಹೊಡೆದಾಕಿದ್ದ ರೀತಿ ವಿಪಕ್ಷ ನಾಯಕ ಸಿದ್ದರಾಮಯ್ಯರನ್ನು ಕೂಡ ಹೊಡೆದಾಕಿ ಅಂತೇಳಿ ಕಾರ್ಯಕರ್ತರು ಕರೆ ನೀಡಿರುವಂತದ್ದು ಇವತ್ತು ದೇಶ ಮತ್ತು ದೇಶಾದ್ಯಂತ ಸುದ್ದಿ ಮತ್ತು ಸದ್ದು ಮಾಡಿರುವಂತದ್ದು. ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥ ಒಬ್ಬ ಸಚಿವರೊಬ್ಬರು ಇನ್ನೋರ್ವ ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರನ್ನ ಬಹಿರಂಗವಾಗಿ ಅವ್ರ ಹೊಡೆದಾಕಿ ಅನ್ನೋ ಮುಖಾಂತರ ಎಲ್ಲ ಒಂದ್ ಕಡೆ ಈ ನೆಲದ ಕಾನೂನು ವಿರುದ್ಧವಾಗಿ ನಡ್ಕೊಂಡಿರುವಂತದ್ದು. ಮತ್ತೊಬ್ಬ ಮಂತ್ರಿಯಾಗಿ ಎಲ್ಲ ಒಂದ್ ಕಡೆ ಈ ರೀತಿಯ ಹೇಳಿಕೆಯನ್ನು ಕೊಡುವ ಮುಖಾಂತರ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿರುವಂತದ್ದು. ಇದು ಒಂದು ಭಾಗ ಆದ್ರೆ, ಮತ್ತೊಂದು ಕಡೆ ಅಶ್ವತ್ಥ ನಾರಾಯಣ್ ಅವರ ಈ ಹೇಳಿಕೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ 2023ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ದೊಡ್ಡ ಅಸ್ತ್ರವಾಗಿ ಪರಿಣಮಿಸುತ್ತಿದೆ ಅಂತೆಲ್ಲ ಹೇಳಲಾಗ್ತದೆ. ಹಾಗಾಗಿ ಅಶ್ವತ್ಥ ನಾರಾಯಣ್ ಅವರು ಹೊಡೆದಾಕಿದ ವಿಚಾರವನ್ನ ಈ ಒಂದು ಚುನಾವಣೆ ಪ್ರಚಾರ ಸಂದರ್ಭದಲ್ಲೂ ಕೂಡ ಬಳಸಿಕೊಳ್ಳಲು ಕಾಂಗ್ರೆಸ್ ತೀರ್ಮಾನ ಮಾಡಿರುವಂತದ್ದು. ವಿಪಕ್ಷ ನಾಯಕ ಸಿದ್ದರಾಮಯ್ಯರು ನೇರವಾಗಿ ಜನರ ಬಳಿ ಅಶ್ವತ್ಥ ನಾರಾಯಣ್ ಅವರು ನನ್ನನ್ನು ಹೊಡೆದಾಕ್ತಾರೆ, ನೀವು ನನ್ನನ್ನ ರಕ್ಷಣೆ ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡುವ ಮುಖಾಂತರ ಇದನ್ನೆಲ್ಲ ಒಂದ್ ಕಡೆ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳಲು ತೀರ್ಮಾನ ಮಾಡಿದ್ದಾರೆ. ಈ ಹಿಂದೆ ಕೂಡ ಹಲವಾರು ಪ್ರಕರಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ UPA ಸರ್ಕಾರದಂತ ಮಾಜಿ ಕೇಂದ್ರ ಸಚಿವರು ಅನೇಕ ಹೇಳಿಕೆಗಳನ್ನು ಕೂಡ ಆ ಹೇಳಿಕೆಗಳೇ ಪ್ರಬಲ ಅಸ್ತ್ರವಾಗಿ ಗುಜರಾತ್ ಚುನಾವಣೆ ಸೇರಿದಂತ ದೇಶಾದ್ಯಂತ ಸದ್ದು ಮಾಡಿದ್ದು. ಅವು ಕೆಲವೊಂದ್ ಕಡೆ ಸಿಂಪತಿ ಕೂಡ ಗಿಟ್ಟಿಸಿತ್ತು. ಹಾಗಾಗಿ ಅಶ್ವತ್ಥ ನಾರಾಯಣ್ ಅವರ ಹೇಳಿಕೆ ವಿವಾದದ ಜೊತೆಗೆ ಕಾಂಗ್ರೆಸ್ ಇದನ್ನು ಅಸ್ತ್ರವಾಗಿ ಬಳಸಿಕೊಳ್ಳಲು ತೀರ್ಮಾನ ಮಾಡಿರುವಂತದ್ದು ಮತ್ತು ಚುನಾವಣಾ ಪ್ರಚಾರ ಸಂದರ್ಭದಲ್ಲೂ ಕೂಡ ಅಶ್ವತ್ಥ ನಾರಾಯಣ್ ಅಸ್ತ್ರವನ್ನು ಬಳಸಿಕೊಳ್ಳಲು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ.